ನಮಸ್ಕಾರ, ಏನು ಸಮಾಚಾರಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದೆಹಲಿ ಯಾತ್ರೆ. ಒಂದೇ ಫ್ಲೈಟ್ನಲ್ಲಿ ರಾಷ್ಟ್ರ ರಾಜಧಾನಿ ಯಾತ್ರೆ. ಸುರ್ಜೇವಾಲಾ ಜೊತೆ ಸಿದ್ದು ಡಿಕೆಶಿ ಸಭೆ. ಕೊನೆಗೂ ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ಫೈನಲ್. ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ 22 ಅಧ್ಯಕ್ಷರ ಆಯ್ಕೆಗೆ ಅಂತಿಮ. ಸಿಎಂ ದೆಹಲಿಯಿಂದ ಬೆಂಗಳೂರಿಗೆ ಬಂದ ನಂತರ ಪಟ್ಟಿ ಬಿಡುಗಡೆ. ನಿಗಮ ಮಂಡಳಿ ಅಧ್ಯಕ್ಷರ ಫೈನಲ್ ಆದರೂ ಪರಿಷತ್ ಪೆಂಡಿಂಗ್. ಖಾಲಿ ಪರಿಷತ್ ಸ್ಥಾನಕ್ಕೆ ಹೈಕಮಾಂಡ್ ಅಂತಿಮ ಮುದ್ರೆ ಬಾಕಿ. ಇವತ್ತು ಮತ್ತೊಂದು ಸುತ್ತಿನ ಸಭೆಯಲ್ಲಿ ಅಂತಿಮಗೊಳ್ಳುವ ಸಾಧ್ಯತೆ. ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ. ಜನರ ಕಷ್ಟಕ್ಕಿಂತ ಇವರಿಗೆ ಸಿಎಂ ಕುರ್ಚಿ ಕಿತ್ತಾಟವೇ ಮುಖ್ಯವಾಗಿದೆ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರಿಗೆ ಮೋಸ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಹೋಗಿದೆ. ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆ. ಅಸ್ಪೃಶ್ಯರು ಮೇಲೆ ಬರಬಾರದು ಅನ್ನೋ ಕೀಳು ಮನಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಅಧಿಕಾರಕ್ಕೆ ಬಂದರೂ ಮೀಸಲಾತಿ ನೀಡ್ತಾ ಇಲ್ಲ. ಸರ್ಕಾರದ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ತನಿಖೆ ಸಿಐಡಿಗೆ ವರ್ಗಾವಣೆ. ತನಿಖಾ ವರದಿ ಪಡೆದು ಆರೋಪಿಗಳನ್ನ ವಶಕ್ಕೆ ಪಡೆಯಲಿರೋ ಸಿಐಡಿ. ಭೈರತಿಗೆ ವಿಚಾರಣೆ ನಡೆಸ್ತಾರಾ ಸಿಐಡಿ ಅಧಿಕಾರಿಗಳು? ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್. ಭೈರತಿ ಬಸವರಾಜ್ ಪಿಎಗೆ ನೋಟಿಸ್. ವಿಚಾರಣೆಗೆ ಬರುವಂತೆ ಹನುಮಂತನಿಗೆ ತನಿಖಾಧಿಕಾರಿ ಸೂಚನೆ. ಮಹದಾಯಿ ಯೋಜನೆಗೆ ಅನುಮತಿ ನೀಡಲ್ಲವೆಂದು ಗೋವಾ ಸಿಎಂ ಹೇಳಿಕೆ. ಕೇಂದ್ರ ಸರ್ಕಾರ ಗೋವಾ ಪರವಾಗಿದೆ. ಇದು ಕರ್ನಾಟಕಕ್ಕೆ ಆಗಿರುವ ಆಘಾತ, ಅನ್ಯಾಯ ಅಂತ ವಾಟಾಳ್ ನಾಗರಾಜ್ ಕಿಡಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಪಾಸ್ ಆಗಲು ಬೇಕಿದ್ದ ಕನಿಷ್ಠ ಅಂಕ ಬದಲಾವಣೆ. ಇನ್ಮೇಲೆ 35 ಅಲ್ಲ 33 ಅಂಕ ಪಡೆದ್ರೆ ಜಸ್ಟ್ ಪಾಸ್. ಚಿಕ್ಕಮಗಳೂರಲ್ಲಿ ಮಳೆಯಿಂದ ಅವಾಂತರ. ಚಾಲಕನ ನಿಯಂತ್ರಣ ತಪ್ಪಿ ಭದ್ರಾ ನದಿಗೆ ಪಿಕಪ್ ವಾಹನ ಪಲ್ಟಿ. 23 ವರ್ಷದ ಯುವಕ ಶಮಂತ್ ಸಾವು. ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ಇಂದು ರಜೆ. ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಆದೇಶ. ಕೊಡಗು ಜಿಲ್ಲೆಯಲ್ಲಿ ಜೋರಾಗಿದೆ ವರುಣಾರ್ಭಟ. ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಣೆ. ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ರಜೆ ಆದೇಶ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಅಬ್ಬರ. ಸಾಗರ, ಹೊಸನಗರ ತಾಲೂಕಿನಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ದೇಶದಲ್ಲೇ ಮೊದಲು ಸಾಕಾನೆಗಳು ವಿದೇಶಕ್ಕೆ ವಿನಿಮಯ. ಜಪಾನಿಗೆ ಸುರೇಶ್, ತುಳಸಿ, ಗೌರಿ ಮತ್ತು ಶ್ರುತಿ ಆನೆಗಳ ರವಾನೆ. ಒಲ್ಲದ ಮನಸ್ಸಿನಿಂದ ತಾಯ್ನಾಡು ತೊರೆದ ಗಜಪಡೆ. ತುಮಕೂರಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ರಾತ್ರಿ ವೇಳೆ ಪುಂಡರ ಹಾವಳಿ. ಬಂಕ್ ಬಳಿ ಸ್ಮೋಕ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನ. ದೊಣ್ಣೆ ಹಿಡಿದು ಬಡಿದಾಟಕ್ಕೆ ಮುಂದಾದ ವಿಡಿಯೋ ಲಭ್ಯ. ಬ್ರಿಟನ್ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಸಹಿ. 95% ಕೃಷಿ ಉತ್ಪನ್ನಗಳ ಮೇಲೆ ಶೂನ್ಯ ಸುಂಕ. ಮೀನುಗಾರರಿಗೆ ಗುಡ್ ನ್ಯೂಸ್, ಸುಂಕ ಇಲ್ಲದೆ ರಫ್ತು. ಹರಿಹರ ವೀರಮಲ್ಲು ಸಿನಿಮಾ ರಿಲೀಸ್ ವೇಳೆ ನಿಯಮ ಉಲ್ಲಂಘನೆ. ಡಿಜೆ ಹಾಕಿ ರೂಲ್ಸ್ ಬ್ರೇಕ್ ಮಾಡಿದ್ದ ಥಿಯೇಟರ್ ಮಾಲೀಕನಿಂದ ಕ್ಷಮೆಯಾಚನೆ. ಇನ್ಮುಂದೆ ಯಾವುದೇ ಡಿಜೆ ಕಾರ್ಯಕ್ರಮ ಮಾಡಲ್ಲ ಅಂತ ಕ್ಷಮೆ.
ಕಾಂಬೋಡಿಯಾ ಮತ್ತು ಥಾಯ್ಲೆಂಡ್ ನಡುವೆ ಗಡಿ ಸಂಘರ್ಷ. ಬಾರ್ಡರ್ನಲ್ಲಿ ಮತ್ತೆ ನಿನ್ನೆ ಹಿಂಸಾಚಾರ. ಥಾಯ್ಲೆಂಡ್ನ ಓರ್ವ ಸೈನಿಕ ಸೇರಿ 11 ಮಂದಿ ಸಾವು. ತಮಿಳು ನಟ ವಿಜಯ್ ಆಂಟನಿ ಡಿಫರೆಂಟ್ ಆಗಿ ಹುಟ್ಟುಹಬ್ಬ ಆಚರಣೆ. ವೆಟ್ರಿ ತಿರುಮುರುಗನ್ ಚಿತ್ರದ ಪ್ರಮೋಷನ್ ವೇಳೆ ಸೆಲೆಬ್ರೇಷನ್. ಬಿರಿಯಾನಿಯನ್ನೇ ಕೇಕ್ ತರ ಕಟ್ ಮಾಡಿ ಎಲ್ರಿಗೂ ತಿನ್ನಿಸಿದ ನಟ. ಭಾರತ ಇಂಗ್ಲೆಂಡ್ 4ನೇ ಟೆಸ್ಟ್ ಪಂದ್ಯ. 358 ರನ್ಗೆ ಟೀಂ ಇಂಡಿಯಾ ಆಲ್ ಔಟ್. 2ನೇ ದಿನದಾಟದಲ್ಲಿ ಆಂಗ್ಲ ಪಡೆ ಭರ್ಜರಿ ಬ್ಯಾಟಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.